ಮನೆಯಲ್ಲಿ ಪೂಜೆ ಮನೆ ಇದ್ದ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಸಣ್ಣ ಗ್ರಂಥಾಲಯ ಇರಬೇಕು. ಪುಸ್ತಕದ ಸಂಸ್ಕೃತಿ ಮಸ್ತಕದ ಸಂಸ್ಕೃತಿ ಆಗಬೇಕಾಗಿದೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇದರ ಅಧ್ಯಕ್ಷ ಡಾಕ್ಟರ್ ಮಾನಸ ಹೇಳಿದ್ದಾರೆ. ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಅನುಷ್ಠಾನ ಸಮಿತಿ ವತಿಯಿಂದ ನಡೆದಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬದುಕುವ ಕಲೆ ಪುಸ್ತಕ ಹೇಳಿಕೊಡ್ತದೆ. ಪುಸ್ತಕವನ್ನು ಪ್ರೀತಿಸಿದಾಗ ಬದುಕು ಮತ್ತಷ್ಟು ಸುಂದರವಾಗ್ತದೆ. ಈ ನಿಟ್ಟಿನಲ್ಲಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಕಾಲೇಜು ವಿದ್ಯಾರ್ಥಿಗಳಿಗೆ ತಿಂಗಳ ತಿರುಳು ಕಾರ್ಯಕ್ರಮದ ಮೂಲಕ ಅನೇಕ ಸಾಹಿತಿಗಳ ಪುಸ್ತಕ ಪರಿಚಯ ಮಾಡಿಕೊಡಲಾಗುತ್ತಿದೆ ಎಂದು ಹೇಳಿದರು. ಭಕ್ತಿಯ ಭವನ ಭಯದ ಭವನವಾಗದೆ ಜ್ಞಾನದ ಭವನವಾಗಬೇಕು ಎಂದರು. ಮುಖ್ಯ ಅತಿಥಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳಿಂದ ರಾಜ್ಯದ ಜನರ ಮನೆ ಮಾತಾಗಿದೆ. ಇಂತಹ ಅತ್ಯುತ್ತಮ ಕಾರ್ಯ ನಡೆಸಿದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅತಿಥಿಗಳನ್ನು ಗೌರವಿಸಲಾಯಿತು. ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಪತ್ರಕರ್ತರಾದ ಜನಾರ್ದನ ಕೊಡವೂರು ಹಾಗೂ ಲೇಖಕಿ ಪೂರ್ಣಿಮಾ ಜನಾರ್ದನ್ ದಂಪತಿಗಳಿಗೆ ಪ್ರಮಾಣ ಪತ್ರದೊಂದಿಗೆ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಎಂ ಹರಿಶ್ಚಂದ್ರ, ಡಾಕ್ಟರ್ ರಾಜಲಕ್ಷ್ಮಿ, ಮೋಹನ್ ಉಡುಪ ಉಪಸ್ಥಿತರಿದ್ದರು. ತಾಲೂಕಿನ ಸ್ಪೆಷಲ್ ಆಗಿ ಹೇಳೋದು ಉಡುಪಿ ತಾಲೂಕಿನ ಬಗ್ಗೆ ನನಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅದು ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲವನ್ನು ತಿಳಿಸ್ತಾ ಇದ್ರು. ನಾವು ಈ ತರ ಮಾಡ್ತಾ ಇದ್ದೇವೆ ಅಂತೇಳಿ. ಹಾಗಾಗಿ ಅವರು ಕಥೆ ಕೇಳೋಣ ಆಗಿರ್ಬೋದು ಅಥವಾ ಈ ಮನೆ ಗ್ರಂಥಾಲಯ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಕೂಡ ಬಹಳಷ್ಟು ಖುಷಿಯಿಂದ ಭಾಗವಹಿಸಿದೆ. ಆ ಸಂದರ್ಭದಲ್ಲಿ ಅವರು ಮಾನಸ ಸರ್ ಅವರು ಮನೆಗೊಂದು ಗ್ರಂಥಾಲಯ ಮಾಡಿದಾಗ ನನ್ನ ಹತ್ರನೂ ಕೇಳಿದ್ರು, ನಮ್ಮದೇ ಇದರಲ್ಲಿ ಸರ್ ಕೂಡ ಮಾಡ್ತಾ ಇದ್ದಾರಲ್ಲ ಅಂತೇಳಿ, ಅವರು ಸಿಗ್ತಾ ಇಲ್ಲ ಅಂತ. ಅದಕ್ಕೆ ನಾನೇ ಅವರಿಗೆ ಹೇಳಿದೆ, ರವಿರಾಜ್ ಅವರಿಗೆ, ನೀವು ಅವರಿಗೊಂದು ಪತ್ರ ಬರೆಯಿರಿ, ನಿಮ್ಮದೆಲ್ಲ ಕೆಲಸ ಕಾರ್ಯಗಳನ್ನು ಅವರಿಗೆ ತಿಳಿಸಿ ಅಂತ ಹೇಳಿ ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಮತ್ತೆ ಅವರು ಈಗಾಗಲೇ ಹೇಳಿದಾಗೆ ಅವರು ಸರ್ ಫಸ್ಟ್ ಬಂದಾಗ ಅವರಿಗೆ ಸಿಗ್ಲಿಲ್ಲ ಆಗಿತ್ತು. ಆಮೇಲೆ ಅದೇ ಅವ್ರು ಹೇಳಿದ್ರಲ್ಲ, ಕೆಲವು ಒಂದಕ್ಕೆ ಒಂದು ಸಮಯ ಬರಬೇಕು ಅಂತ ಹೇಳಿ ನಾವೆಲ್ಲ ಒಂದು ಸವಾಲಾಗಿ ತಗೊಳ್ಬೇಕು ಅಂತ. ಹೌದು, ಬದುಕಂದ್ರೆ ಹಾಗೆ, ಯಾವತ್ತೂ ನಾವು ಖುಷಿಯಲ್ಲೇ ಇದ್ರೆ ನಾವು ಬದುಕಲ್ಲಿ ಏನು ಕಲಿಲಿಕ್ಕೆ ಆಗುದಿಲ್ಲ, ಯಾವುದು ಕೂಡ ನಮಗೆ ಅನುಭವಕ್ಕೆ ದಕ್ಕುದಿಲ್ಲ. ನಾವು ಖುಷಿಯಿಂದ ಗುಲ್ಬರ್ಗ ವಿಭಾಗಕ್ಕೆ ಒಂದು ಪ್ರಶಸ್ತಿ ಮತ್ತೆ ಬೆಳಗಾವಿ ವಿಭಾಗಕ್ಕೆ ಒಂದು ಪ್ರಶಸ್ತಿ. ಈ 4 ವಿಭಾಗಕ್ಕೆ 4 ಕಂದಾಯ ವಿಭಾಗಕ್ಕೆ ಪ್ರಶಸ್ತಿಯನ್ನು ಸ್ಥಾಪಿಸುವ ಮೂಲಕ ಆ ಪ್ರತಿಯೊಂದು ಪ್ರಶಸ್ತಿಗೂ ನಾವು 25,000 ರೂಪಾಯಿಗಳನ್ನು ಸದ್ಯಕ್ಕಿದ್ದೀವಿ. ಅದು ಮುಂದೆ 75,000 ರೂಪಾಯಿ ಆಗುತ್ತೆ, 125 ಆಗ್ಬೋದು. ಆದರೆ ಅದು ಮುಖ್ಯ ಅಲ್ಲ, ನಮ್ಮ ಸರ್ಕಾರದ ಒಂದು ಘನತೆಯ ಪ್ರಶಸ್ತಿ. ಇದನ್ನು ಕೊಡುವ ಮೂಲಕ ಈಗ ನಮಗೆ ಆಗಿ ಅನೌನ್ಸ್ ಮಾಡಿಬಿಟ್ಟಿದ್ವಿ. ಈ ಸರಿ ಪ್ರಶಸ್ತಿ ಯಾರು ಕೊಟ್ಟಿದ್ದೀವಿ ಅಂತ ನೀವು ಕೇಳಿದ್ರೆ ನೀವು ಬಹಳ ಆಶ್ಚರ್ಯ ಪಡ್ತೀವಿ. ಬೆಳಗಾವಿ ವಿಭಾಗದ ಪ್ರಶಸ್ತಿಗೆ ನಾವು ಗಗನನಾಥರ ಸಿಕ್ಕಿದ್ವಿ. ಆ ಗಗನನಾಥರ ಸಂಪರ್ಕ ನೋಡಿ ಬಹಳ ಸಂತೋಷ ಆಯಿತು. ಗಗನನಾಥರ ಸಿಕ್ಕಿದ್ವಿ ಯಾಕೆಂದ್ರೆ ಆ ಕಾಲದಲ್ಲಿ ಆ ಜೀವ ಮನೆಗೆ ತಲೆ ಮೇಲೆ ಪುಸ್ತಕಗಳನ್ನು ಹೊತ್ಕೊಂಡೋಗಿ ಪ್ರಸಾರ ಮಾಡಿದಂಥ ಜೀವ. ಅವ್ರು ನಾವೇನು ಕೊಡ್ತೀವಿ, ಏನೂ ಕೊಡಲಿಲ್ಲ, ಅವೇನು ಇರಲಿಲ್ಲ, ಅವ್ರು ಏನು ಕೊಡಲಿ ಅಂತೂ ಮಾಡಲಿಲ್ಲ. ಅವ್ರು ಬಯಸಿದವರಲ್ಲ, ಅವರೆಲ್ಲ ಬಯಸಿದ್ರೆ ಆ ಥರ ಕೆಲಸನೇ ಮಾಡ್ತಾ ಇರಲಿಲ್ಲ. ನಾವು ಬಯಸ್ತಾ ಇರೋರು ಸಣ್ಣದಕ್ಕೆ ನಮಗೆ ಬೇಕು ಅಂತ ಅವ್ರ ಹೆಸರನ್ನ ಆ ಮೂಲಕ ದಾಖಲಿಸ್ತೀವಿ ಅವ್ರ ಮನೆಗೆ. ಆಮೇಲೆ ಇನ್ನೊಂದು ಬೆಂಗಳೂರು ವಿಭಾಗಕ್ಕೆ